ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ವ್ಲಾಗ್ ಏನಾಗಿರುತ್ತೆ ಅಂತಂದರೆ, ಒಂದು ಯೂಟ್ಯೂಬ್ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಮಗೆ ಹೇಳ್ತಾ ಹೋಗ್ತೀನಿ. ನನಗೆ ಯೂಟ್ಯೂಬಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಓಪನ್ ಆಗಿದೆ, ಅದ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಸೊ ನಾನು ಏನಕ್ಕೆ ಈ ಗಿಟಪ್ಪಲ್ಲಿ ಕೂತಿದ್ದೀನಿ ಅಂತಂದರೆ, ಜಸ್ಟ್ ನಾನಿವಾಗ ಒಂದು ಬೇರೆ ಸೋಷಿಯಲ್ ಮೀಡಿಯಾಗೆ ಒಂದು ವಿಡಿಯೋ ಮಾಡಬೇಕಿತ್ತು. ಸೊ ಹಂಗಾಗಿ ಅಲ್ಲಿ ಒಂದು ವಿಡಿಯೋ ಮಾಡಾದ್ಮೇಲೆ ಸೊ ಇದರಲ್ಲೇನೇ ವಿಡಿಯೋ ಮಾಡಿಬಿಡೋಣ, ಮತ್ತೆ ಗೆಟಪ್ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ ಸೊ ಈ ಒಂದು ಡ್ರೆಸ್ಸಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಯೂಟ್ಯೂಬಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಓಪನ್ ಆಗುತ್ತೆ. ಏನಕ್ಕೆ ಅಂತಂದರೆ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು, 3000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು, ಮತ್ತು ಶಾರ್ಟ್ಸ್ ಎಲ್ಲ ಅಪ್ಸ್ ಆಗಬೇಕು. ಸೊ ಆವಾಗ ಒಂದಷ್ಟು ಯೂಟ್ಯೂಬಲ್ಲಿ ಫೀಚರ್ಸ್ ಅನ್ನೋದು ಓಪನ್ ಆಗ್ತಾ ಹೋಗುತ್ತೆ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ, ಇವಾಗ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಂದರೆ 1000 ಸಬ್ಸ್ಕ್ರೈಬರ್ಸು, 150 200 ಸಬ್ಸ್ಕ್ರೈಬರ್ಸ್ ಯಾರು ಇವಾಗ ಆಗ್ತಾ ಇದ್ದಾರೆ, ನೀವು ಇವಾಗ ಈ ವರ್ಷದಲ್ಲಿ ಅಂದರೆ ಇವಾಗ ಜನವರಿ 2026 ಯಾರೆಲ್ಲ ಹೊಸ್ದಾಗಿ ಕ್ರಿಯೇಟ್ ಮಾಡಿದಿರಿ ಯೂಟ್ಯೂಬು, ದಯವಿಟ್ಟು ಈ ವರ್ಷದ ಒಳಗಡೆನೇ ಆದಷ್ಟು ನೀವು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ಮತ್ತು 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಇದು ಶಾರ್ಟ್ಸು ಇಷ್ಟಕ್ಕೆ ಅಂತ ಇರುತ್ತೆ. ಸೊ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. 1 ವರ್ಷದ ಒಳಗಡೆನೆ ಅದಕ್ಕೆ ಅಲ್ಲಿ ಹೇಳ್ತಾರೆ ನಿಮಗೆ, ಅದು 1 ವರ್ಷದ ಒಳಗಡೆನೆ ಅದು ಒಂದು ರೂಲ್ಸ್ ಏನಿರುತ್ತೆ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. 1 ವರ್ಷ ಅದು ಕಂಪ್ಲೀಟ್ ಆದಮೇಲೆ ನೀವು ಮಾಡ್ಕೋತೀರಂದರೆ ಅದು ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ, ಚಾನಲ್ ಗ್ರೋ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಂದು ಇವಾಗ ಹಂಗೆ ಆಗಿರೋದು. ನಂದು ಸ್ಟಾರ್ಟ್ ಮಾಡಿದ್ದು ಆಗಸ್ಟ್ 20ನಲ್ಲಿ, ಲಾಸ್ಟ್ ಇಯರ್ 2024ನಲ್ಲಿ ಸ್ಟಾರ್ಟ್ ಮಾಡಿ 24 ಆಗಸ್ಟ್ 20ನಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಗೆ 1 ವರ್ಷದ ಮೇಲೆ 5 ತಿಂಗಳು ಸಮಥಿಂಗ್ 6 ತಿಂಗಳೇನೋ ಆಗುತ್ತೆ. ಸೊ 1 ವರ್ಷ ಕಂಪ್ಲೀಟ್ ಆಗಿಬಿಟ್ಟಿದೆ. ಸೊ ನಂದು ಇವಾಗ ಸಬ್ಸ್ಕ್ರೈಬರ್ಸ್ ಗೈನ್ ಅಂದರೆ 1280 ಆಗಿದೆ. ಸೊ ನನಗೆ ಇವಾಗ ಸಬ್ಸ್ಕ್ರೈಬರ್ 1000 ಕಂಪ್ಲೀಟ್ ಆಗಿರೋದು, ಮತ್ತು ವಾಚ್ ಟೈಮ್ ಬಂದು ನನಗೆ 3000 ಕಂಪ್ಲೀಟ್ ಆಗಿದ್ದೆ. ಬಟ್ ಏನಕ್ಕಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ 1000 ಜನ ಸಬ್ಸ್ಕ್ರೈಬರ್ಸು ಮತ್ತು 3000 ವಾಚ್ ಟೈಮ್ ಕಂಪ್ಲೀಟ್ ಆಗಿದ್ರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬಹುದು ಅಂತ ನಾನು ಕೆಲವೊಬ್ಬರು ಯೂಟ್ಯೂಬರ್ನ ನೋಡಿದ್ದೆ. ಬಟ್ ನಾನು ಅದೇ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಿನ್ನೆ ನಾನು ನಂದು ಏನಿದೆ YT ಸ್ಟುಡಿಯೋನಲ್ಲಿ ನಾನು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಗೊತ್ತಾಯಿತು ನನಗೆ, ಬರುತ್ತಲ್ಲ ಅರ್ನ್ ಅಂತ ಬರುತ್ತೆ. ಸೊ ಅದರಲ್ಲಿ ಹೋಗಿ ನಾನು ಕ್ಲಿಕ್ ಮಾಡಿ ನೋಡಿದಾಗ ವಾಚ್ ಟೈಮ್ ಎಷ್ಟಾಗಿದೆ, ವ್ಯೂಸ್ ಎಷ್ಟಾಗಿದೆ, ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ಗೈನ್ ಆಗಿದ್ದಾರೆ, ಮತ್ತು ಯಾವೊಂದು ವೀಡಿಯೋಗಳಿಗೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ, ಮತ್ತು ಹೆಚ್ಚು ವ್ಯೂಸ್ ನೋಡ್ತಾ ಇದ್ದಾರೆ ಯಾವ ವೀಡಿಯೋಗಳಿಗೆ ಅಂತ ಚೆಕ್ ಮಾಡಬೇಕಾದ್ರೆ YT ಸ್ಟುಡಿಯೋದಲ್ಲಿ ನಾನು ವ್ಯೂಸ್ ಚೆಕ್ ಮಾಡಿದೆ. ಸೊ ಆವಾಗ ನನಗೆ 3000 ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತು ಅಂತ ನನಗೆ ಶೋ ಮಾಡಿತ್ತು. 3003 ಪಾಯಿಂಟ್ ಬಂದಿತ್ತು. ಸೊ ಕಂಪ್ಲೀಟ್ ಆಗಿತ್ತು 3000. ಸೊ ನಾನು ಅಂದ್ಕೊಂಡೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದಲ್ವ, ಇವಾಗ 3000 ಕಂಪ್ಲೀಟ್ ಆಗಿದೆ ವಾಚ್ ಟೈಮು, ಇನ್ನೇನು ಸಬ್ಸ್ಕ್ರೈಬರ್ಸ್ 1000 ಮೇಲಿದ್ದಾರೆ ಅಂತೇಳಿ ಅಂದ್ಕೊಂಡೆ. ಮತ್ತು ವ್ಯೂಸ್ ಕೂಡ ಇವಾಗ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಏನಕ್ಕೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಈಗ ಒನ್ ಮಂತಿಂದ ವ್ಯೂಸ್ ಸಿಕ್ಕಾಬಟ್ಟೆ ಕಮ್ಮಿ ಆಗಿದೆ. ಜಸ್ಟ್ 50 60 ಅಷ್ಟೇ, 100 ದಾಟ್ತಾನೆ ಇಲ್ಲ ನನಗೆ ವ್ಯೂಸು, ಅಷ್ಟೊಂದು ಡೌನ್ ಆಗಿಬಿಟ್ಟಿದೆ. ಇನ್ ಪ್ರೀವಿಯಸ್ ಲಾಸ್ಟ್ ವಿಡಿಯೋಗೆಲ್ಲ ಸುಮಾರು ಗೇನ್ ಇತ್ತು, ವ್ಯೂಸ್ ಚೆನ್ನಾಗಿ ಬರ್ತಿತ್ತು. ಬಟ್ ಇವಾಗ ಏನು ಡೌನ್ ಆಗಿದೆ ನನಗಂತೂ ಗೊತ್ತಿಲ್ಲ. ಸೊ ನಾನು ಅದನ್ನ ನೋಡಿದ್ಮೇಲೆ ಓಕೆ, ಈಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಫುಲ್ ಖುಷಿ ಆಗೋದೆ. ನಾನು ಆ ಒಂದು ಎಕ್ಸೈಟ್ಮೆಂಟಲ್ಲಿ ನನ್ನ ಹಸ್ಬೆಂಡ್ಗೂ ತೋರಿಸ್ದೆ, ಈ ಥರ ಕಂಪ್ಲೀಟ್ ಆಗಿದೆ, ಈ ಥರ ಶೋ ಮಾಡ್ತಿದೆ, 3000 ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದಾಗ ಆಮೇಲೆ ನನಗೆ ಅವರು ಡೀಟೇಲಾಗಿ ಹೇಳ್ಕೊಟ್ರು, ನೀನೀಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷದ ಮೇಲೆ ಇಷ್ಟು ತಿಂಗಳಾಗಿದೆ. ಸೊ ಅದು ರೂಲ್ಸ್ ಇರೋದು 1 ವರ್ಷದ ಒಳಗಡೆನೆ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೋಬೇಕು, ಮತ್ತು 4000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು, ಆವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಈಗ ನಿಂದು 1 ವರ್ಷದ ಮೇಲೆ 6 ತಿಂಗಳು ಅಥವಾ 5 ತಿಂಗಳ ಹತ್ರ ಆಗಿಬಿಟ್ಟಿದೆ. ಸೊ ಇವಾಗ ಅಂತಾರೆ ಸ್ವಲ್ಪ ರೂಲ್ಸ್ ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ ಅಂತಂದರೆ, ಈಗ ನಂದು ಅಲ್ಲಿ 3000 ಶೋ ಆಗ್ತಾಯಿದೆ ವಾಚ್ ಟೈಮು. ಬಟ್ ಅಲ್ಲಿ ಅದು ನಂಗೆ ಅಲ್ಲಿ ತೋರಿಸ್ತಿದೆ. ಬಟ್ ಅಲ್ಲಿ ಕರೆಕ್ಟಾಗಿ ಅಂತಂದರೆ 2017 ಗಂಟೆ ಮಾತ್ರ ನಂದು ವಾಚ್ ಟೈಮ್ ಆಗಿರೋದು ಕರೆಕ್ಟಾಗಿ.
ಅಂದರೆ ಏನಕ್ಕೆ ಅಂದರೆ ಇದೇ ರೀಸನ್ಗೋಸ್ಕರ, ನಂದು 1 ವರ್ಷದ ಮೇಲೆ ದಾಟ್ಬಿಟ್ಟಿದೆಯಲ್ಲ, ಸೊ ಹಾಗಾಗಿ ನನಗೆ ಡಿಲೇ ಆಗ್ತಾಯಿದೆ. ಇವಾಗ ನಂದಲ್ಲಿ 3000 ನಾನು ತೋರಿಸಿದ್ರು ಕೂಡ ಇಲ್ಲಿ 2017 ಗಂಟೆ ಟೈಮ್ ತೋರಿಸೋದು. ಇದೇ ನನಗೆ ಒರಿಜಿನಲ್ ವಾಚ್ ಟೈಮು. ಇದ್ರ ಪ್ರಕಾರನೇ ನಾನು ಕೌಂಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಮುಂದೆ. 3000 ಇದೆ. ಬಟ್ ನಾನು ಇನ್ನು 1000 ವಾಚ್ ಟೈಮ್ ಕಂಪ್ಲೀಟ್ ಆದರೆ ನನಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಫುಲ್ ಖುಷಿ ಆಗಿಬಿಟ್ಟಿದೆ. ಬಟ್ ಅಲ್ಲಿ ನೋಡಿದ್ಮೇಲೆ ರಿಯಾಲಿಟಿ ಏನು ಅಂತಂದರೆ 1000 ಅಂದರೆ 1 ವರ್ಷದ ಒಳಗಡೆ ಮಾಡ್ಕೋಬೇಕಿತ್ತು. 1 ವರ್ಷ ದಾಟ್ಬಿಟ್ಟಿದೆ. ಸೊ ಹಂಗಾಗಿ ಇವಾಗ ಏನು ಮಾಡೋಕ್ಕಾಗಲ್ಲ. ಇನ್ನೂ 2000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಅದಾದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಆವಾಗ ನನಗೆ ರಿಯಲೈಸ್ ಆಯಿತು. ಆವಾಗ ಒಂದು ಸ್ವಲ್ಪ ಒಂದು ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದೆ. ಸೊ ಅಪ್ಲೈ ಮಾಡ್ಬೋದಲ್ವಾ ಅಂತೇಳಿ. ಅಂದರೆ ನಾನು ಇವಾಗ ಪಡ್ತಿದ್ದಂಥ ಎಫರ್ಟ್ ಪ್ರಯತ್ನ 1 ಇಯರ್ ಒಳಗಡೆ ನಾನು ಎಷ್ಟೊಂದು ಟ್ರೈ ಮಾಡಿ ವೀಡಿಯೋಸ್ ಎಲ್ಲ ಚೆನ್ನಾಗಿರೋದು ಥರ ಮಾಡಿ, ಮತ್ತು ಶಾರ್ಟ್ಸ್ಗೆಲ್ಲ ಚೆನ್ನಾಗಿರೋ ಕಂಟೆಂಟ್ಸ್ ಥರ ವೀಡಿಯೋ ಎಲ್ಲ ಮಾಡಿದರೆ ಮೇ ಬಿ ಇಷ್ಟೊತ್ತಿಗೆಲ್ಲ ನಂದು ಮಾನಿಟೈಸೇಷನ್ ಆನ್ ಆಗ್ತಾಯಿದ್ದೇನೋ. ನಾನು 1.5 ವರ್ಷ ತೊಗೊಂಡು ಬಂದಿದ್ದೀನಿ 1000 ಜನ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ, ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೆ. ಅಂದರೆ ಕಷ್ಟ ಇದೆ, ಇಲ್ಲ ಅಂತಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಬೇಗನೆ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತಂದರೆ ಅದು ಸಾಧ್ಯನೇ ಇಲ್ಲ, ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಟೈಮ್ ತೊಗೋತು. ನನಗೆ ಇಷ್ಟು ದಿನ ಬೇಕಾಯಿತು ಟೈಮ್ ತೊಗೊಳೋಕ್ಕೆ. ಆಲ್ಮೋಸ್ಟ್ 1 ವರ್ಷದ ಮೇಲೆ 5 ತಿಂಗಳು ಅಥವಾ 6 ತಿಂಗಳೇನೋ ಆಗಿದೆ ಟೈಮ್ ತೊಗೊಂಡಿದೆ. ಸೊ ಇನ್ನು ಈ ನೆಕ್ಸ್ಟು ಈಗ ನನಗೆ ಆಗಸ್ಟ್ ಬರುತ್ತಲ್ಲ, ಆಗಸ್ಟ್ 20 ಬರ್ತಲ್ಲ, ಅಷ್ಟೊಳಗಡೆ ನಾನು ಬೇಗ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬೇಕು. ಇಲ್ಲಾಂದರೆ ನಾನು ಅದಕ್ಕೆ ಈ ಮುಂಚೆ ಈಗ ಬೇರೆ ಥರ ರೂಲ್ಸ್ ಮೇ ಬಿ ತರ್ಬೋದಿರೋ ಗೊತ್ತಿಲ್ಲ. ಯೂಟ್ಯೂಬಿಂದ ಸ್ವಲ್ಪ ಏನಾದರೂ ಮೇಲ್ ಬರುತ್ತೇನೋ ಗೊತ್ತಿಲ್ಲ ನನಗೆ. ಬೇಗನೆ ಕಂಪ್ಲೀಟ್ ಮಾಡಿಕೊಂಡ್ರೆ ನನಗೇ ಬೆಟರು, ನನಗೇ ಒಳ್ಳೆಯದು. ಅಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಅದೇ ಥರ ಪ್ರಾಬ್ಲಮ್ ಆಗೋಲ್ಲ ಅಂತ ಅಷ್ಟೇ ಏನಿಲ್ಲ. ಏನಾದರೂ ಬೇರೆ ಥರ ರೂಲ್ಸ್ ಏನಾದರೂ ಬಂದರೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ನನ್ನ ಒಂದು ಚಾನಲಿಗೆ. ಸೊ ನಾನು ನಿಮ್ಗೆ ಹೇಳೋದು, ಯಾರೆಲ್ಲ ಯೂಟ್ಯೂಬರ್ ಇದ್ದೀರಾ, ಈಗ ಸ್ಟಾರ್ಟ್ ಮಾಡಿದ್ರೆ, ಇವಾಗ Jan 26 ಸ್ಟಾರ್ಟ್ ಮಾಡಿದ್ರೆ, ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ಆದಷ್ಟು ಫ್ರೆಂಡ್ ಸರ್ಕಲು, ಫ್ಯಾಮಿಲೀಸು ಮತ್ತು ಅವರೆಲ್ಲ ಇರ್ತಾರೆ ಅಂತಂದರೆ, ಮತ್ತು ಒಳ್ಳೆ ಕಂಟೆಂಟ್ ಕೊಡ್ತೀನಿ ನಾನು. ಬೇಗ ಸಬ್ಸ್ಕ್ರೈಬರ್ಸನ್ನು ಗೇನ್ ಮಾಡ್ಕೋತೀನಿ, ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ 1 ವರ್ಷದ ಒಳಗಡೆ ಸೊ ನೀವು ಟ್ರೈ ಮಾಡ್ಬೋದು. 1 ವರ್ಷ ಮೀರಿದ್ಮೇಲೆ ಬೇರೆ ಬೇರೆ ಥರ ರೂಲ್ಸ್ ಬರುತ್ತೆ. ಸೊ ಅದನ್ನು ಮತ್ತೆ ಹಿಂಸೆ ಅಂಥದ್ದು ಮತ್ತೆ ಅದನ್ನ ರೂಲ್ಸ್ ಬರೋದನ್ನು ನಾವು ಮತ್ತೆ ತಲೆ ಕೆಡ್ಸ್ಕೊಂಡು ಮಾಡಬೇಕಾಗುತ್ತೆ. ಬೇಗ ಆಗೋದ್ರೆ ಸ್ವಲ್ಪ ಲೇಟಾಗಿ ಆಗುತ್ತೆ ಅಷ್ಟೇ. ಈಗ ನನಗೂ ಹಂಗೆ ಆಗಿದ್ದು. ಈಗ 1000 ಟೈಮ್, ಇನ್ನೊಂದು 1000 ವಾಚ್ ಟೈಮ್ ಕಂಪ್ಲೀಟ್ ಆಗಿದ್ದಿದ್ರೆ ನಾನು ಇವಾಗ ಬೇಗ ಅಪ್ಲೈ ಮಾಡ್ಬೋದಿತ್ತು. ಬಟ್ ನನಗೆ ಇನ್ನೂ 2000 ವಾಚ್ ಟೈಮ್ವರೆಗೂ ವೆಯ್ಟ್ ಮಾಡಬೇಕು ನಾನು. ಸೊ ನಾನು ಆದಷ್ಟು ನಾನು ಜಾಸ್ತಿ ವೀಡಿಯೋ ಮಾಡಿ ಮೇನ್ ಕಂಟೆಂಟ್ ಇರೋ ವಿಡಿಯೋಸ್ ಮಾಡಿದ್ರೆ ಅಫ್ಕೋರ್ಸ್ ವ್ಯೂವರ್ಸ್ ಆಗಿರ್ಬೋದು ಎಲ್ಲ ಕೂಡ ವಾಚ್ ಮಾಡ್ತಾರೆ. ಮತ್ತು ಶಾರ್ಟ್ಸಲ್ಲೂ ಅಷ್ಟೇ, ಶಾರ್ಟ್ಸಲ್ಲಿ ಕಂಟೆಂಟ್ ಇರೋವಂಥದ್ದು ಶಾರ್ಟ್ಸು ನಂದು ಮತ್ತು ನನ್ನ ಮಗಳು ಅಥವಾ ನನ್ನ ಮಗಳದೇನೆ ಆ ಥರ ಎಲ್ಲ ಹಾಕ್ತಾ ಬಂದರೆ ಶಾರ್ಟ್ಸ್ ಎಲ್ಲ ಗೇನ್ ಚೆನ್ನಾಗಿ ಆಗ್ತಾರೆ. ಅದೆಲ್ಲ ಏನು ತೊಂದರೆ ಇಲ್ಲ. ಬಟ್ ನನಗೆ ಅಂದರೆ ನಾನು ಇಷ್ಟು ಟೈಮ್ ತೊಗೊಬಿಟ್ಟೆ, 1 ವರ್ಷದ ಮೇಲೆ ತೊಗೊಬಿಟ್ಟೆ ಟೈಮು. ನನಗಿವಾಗ ಅದು ಗಿಲ್ಟ್ ಕಾಡ್ತಾ ಇದೆ. ನಾನು ಇವಾಗ ಪ್ರಯತ್ನ ಪಡೋ ಥರ ಆಗಲೇ ಪ್ರಯತ್ನ ಪಟ್ಟಿದ್ದಿದ್ರೆ ನಾನು ಬೇಗ ಇನ್ನೂ ಎಲ್ಲ ಮಾನಿಟೈಸೇಷನ್ನು ಮತ್ತು ಒಂದು ರೂಲ್ಸ್ ಎಲ್ಲ ಸ್ವಲ್ಪ ಕರೆಕ್ಟ್ ಮಾಡ್ಕೊಬೋದಿತ್ತು. ಬಟ್ ಇವಾಗ ಟೈಮ್ ಆಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಇನ್ನೂ ಕಾಯಬಾರ್ದು. ಅಂದರೆ ಬೇಗ ಆದಷ್ಟು ನಮ್ಮ ಪ್ರಯತ್ನ ಪಡ್ತಾ ಇರಬೇಕು. ಅದು ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆದಷ್ಟು ನನಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ನಿನ್ನೆ ನೈಟ್ ನೋಡಿದ್ದು, ನಾನು ನಿಮ್ಗೆ ಬೇಕಾದ್ರೆ ಅದನ್ನು ಶೋ ಮಾಡ್ತೀನಿ. ನಂದು ವಾಚ್ ಟೈಮ್ ಎಷ್ಟಾಗಿದೆ. ಮತ್ತು ಅಲ್ಲಿ 3 ಆಪ್ಷನ್ಸ್ ಇರುತ್ತೆ, ಲೈನ್ ಇರುತ್ತೆ. ಸೊ ನಾವು 2 ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಇದಿದೆ. ಸೊ ಹಾಗಾಗಿ ನಂದು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮು ಮತ್ತು ಒಂದು ಶಾರ್ಟ್ಸು 90 ಡೇಸಲ್ಲಿ ಇಷ್ಟು ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ. ಬಟ್ ಅದು ಶಾರ್ಟ್ಸಲ್ಲಿ ಅಷ್ಟೊಂದು ಏನಿಲ್ಲ ನನಗೆ. ಸೊ ನಂದು 2ರಲ್ಲಿ ಬ್ಲೂಟಿಕ್ ಕಂಪ್ಲೀಟ್ ಆಲ್ಮೋಸ್ಟ್ ಆಗ್ತಾ ಇದೆ. ಒಂದು ಫಸ್ಟ್ ಲೈನ್ ಬಂದು ಫುಲ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಬಂದು ಅದೇ ವಾಚ್ ಟೈಮು ಇನ್ನೊಂದು ಇಷ್ಟಿದೆ. ಇಲ್ಲಿ ನನ್ನ ಕೈದು ಗೇಣ್ ಕಾಣ್ತಿದ್ದೆಲ್ಲ ಇಷ್ಟಿದೆ. ಸೊ ಅಷ್ಟು ಅಂದರೆ ವಾಚ್ ಟೈಮ್ ಅವರು ಅಷ್ಟು ಕಂಪ್ಲೀಟ್ ಆದರೆ 4000 ಮುಗೀತು. ಸೊ ಆ ಎರಡು ಸ್ಟೇಜ್ ಕಂಪ್ಲೀಟ್ ಆಗುತ್ತೆ. ಅದು ನೋಡಿ ಫೀಲ್ ಆಯಿತು, ಬೇಜಾರಾಯಿತು, ಅಯ್ಯೋ ಇದನ್ನು ಮುಂಚೆನೇ ಮಾಡಬೇಕಿತ್ತಲ್ಲಪ್ಪ ಅಂತ.
ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು 2000 ಕಂಪ್ಲೀಟ್ ಮಾಡ್ಕೋಬೇಕು. ಸೊ ನೀವು ಅಷ್ಟೇ ಬೇಗ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮು ಕಂಪ್ಲೀಟ್ ಮಾಡ್ಕೊಳ್ಳಿ. ಬೇಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಯಾಕಂದರೆ ಮುಂದೆ ಫ್ಯೂಚರಲ್ಲಿ ಬರ್ತಾ ರೂಲ್ಸ್ ರೆಗ್ಯುಲೇಷನ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಬೇಗನೆ ನೀವು ಎಲ್ಲನೂ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಆದಷ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡಿ ಡೈಲಿ 2 or 3 ಬೆಳಗ್ಗೆ ಸಾಯಂಕಾಲ. ನಿಮ್ಮ ಆಡಿಯನ್ಸ್ ನಿಮಗೆ ಯಾವ ಟೈಮಲ್ಲಿ ಫ್ರೀ ಇರುತ್ತೆ, ನಿಮ್ಗೆ ಆಡಿಯನ್ಸ್ ನೋಡೋಂಥ ಟೈಮಿಂಗ್ಸ್ ನೋಡಿಕೊಂಡು ಅದ್ರ ಪ್ರಕಾರ ನೀವು ರೀಲ್ಸ್ ಆಗಿರ್ಬೋದು, ಇವನ್ ಶಾರ್ಟ್ಸ್ ಆಗಿರ್ಬೋದು ಅಥವಾ ಲೆಂತಿ ವಿಡಿಯೋ ಆಗಿರ್ಬೋದು ನೀವು ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ನಿಮ್ಮ ಒಂದು ವಿಡಿಯೋ ಅವಾಗ ವಾಚ್ ಮಾಡ್ತಾರೆ. ಸೊ ಆಗ ವ್ಯೂಸು ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾ ಹೋಗ್ತಾರೆ. ಸೊ ನನಗೆ ಅಂತಂದರೆ ಸಬ್ಸ್ಕ್ರೈಬರ್ಸ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಆಗ್ತಾ ಇದ್ದಾರೆ, ಬಟ್ ವ್ಯೂಸ್ ಎಲ್ಲ ಪ್ರಾಬ್ಲಮ್ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಕೂಡ ಒಂದಷ್ಟು ಟೈಪ್ ಎಲ್ಲ ನಾನು ಸರ್ಚ್ ಮಾಡೆಲ್ಲ ನೋಡಿದೆ ಯೂಟ್ಯೂಬಲ್ಲೇ. ಏನಕ್ಕೆ ಇತ್ತೀಚೆಗೆ ವ್ಯೂಸ್ ಕಮ್ಮಿ ಆಗಿದೆ ಅಂತಂದರೆ ಒಂದಷ್ಟು ಜನ ಯೂಟ್ಯೂಬರ್ಸ್ ಎಲ್ಲ ಟಿಪ್ಸ್ ಕೊಡ್ತಾಯಿದ್ರು. ಸೊ ನೀವು ಕೂಡ ನಿಮ್ಮ ಚಾನಲಲ್ಲಿ ಏನಕ್ಕೆ ವ್ಯೂಸ್ ಕಮ್ಮಿ ಆಗಿದೆ ಅಂತಲೇ ಕಂಟೆಂಟು ಮೇನ್ ಪಾಯಿಂಟು. ಸೊ ಅದೆಲ್ಲ ನೋಟಿಸ್ ಮಾಡಬೇಕಾಗುತ್ತೆ ನೀವು. ಏನು ಕಮ್ಮಿ ಆಗಿದೆ ಅಂತಂದರೆ ಅಥವಾ ತಮ್ಬ್ಲೈನ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ಅದೆಲ್ಲ ನೋಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ಗಳು ಏನೇನೆಲ್ಲ ಹಾಕ್ತಿರ್ತೀರ ನೀವೆಲ್ಲ ಅದೆಲ್ಲ ಪಾಯಿಂಟ್ ಆಗುತ್ತೆ. ಸೊ ನಂದು ಏನಕ್ಕೆ ವ್ಯೂಸು ಅದೇ ನಂದು ಕೂಡ ಅದೆಲ್ಲ ಪಾಯಿಂಟ್ ಔಟ್ ಮಾಡಿಕೊಂಡೇನೆ ವ್ಯೂಸಲ್ಲಿ ಸ್ವಲ್ಪ ಡೌನ್ ಆಗಿದೆ. ಸೊ ಬರೋ ದಿನಗಳಲ್ಲಿ ವ್ಯೂಸ್ ಅಪ್ ಆಗಬೇಕು, ಬೇಗ ನಮ್ಮ ಚಾನಲ್ ಗ್ರೋ ಆಗಬೇಕು ಅಂತಂದರೆ ಸೊ ನೋಡುವ 2026 ಇವಾಗ ಇನ್ನು 2 ಮಂತ್ಸ್ ಕೂಡ ನಾನು ಟೈಮ್ ಕೊಡಲ್ಲ. ಆದಷ್ಟು ಈಗ ಜಾನ್ ಮುಗಿತಾ ಬರ್ತು. ಸೊ ನೆಕ್ಸ್ಟ್ ಫೆಬ್ರವರಿ. ಸೊ ಆ ಮಂತಲ್ಲೇ ಆದಷ್ಟು ಕೂಡ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಲೇಬೇಕು ನಾನು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಅಷ್ಟೇ ಎಲ್ಲ ಅಂದ್ಕೊಂಡಿದ್ರೆ ಬೇಗ ಆ ಒಂದು ಏನೋ ರೆಗ್ಯುಲೇಷನ್ಸ್ ರೂಲ್ಸ್ ಎಲ್ಲ ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇದನ್ನೇ ಗೈಸ್ ಹೇಳೋಕ್ಕಂತ ಬಂದಿದ್ದು. ನಂಗೆ ನಿನ್ನೆ ನೈಟ್ ನೋಡ್ಬಿಟ್ಟು ಬೇಜಾರಾಗೋದು, ಡಿಸಪಾಯಿಂಟ್ ಆಗೋದೆ. ನಾನು ಬೇಗನೆ ಅಪ್ಲೈ ಮಾಡ್ಬಿಟ್ಟಿತ್ತಲ್ಲಪ್ಪ ಮಾನಿಟೈಸೇಷನ್ಗೆ ಅನ್ಕೋತಿದ್ದೆ. ಬಟ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಹಿಂಗಿಲ್ಲ ನನಗೆ ಡೀಟೇಲಾಗಿ ಕೂತ್ಕೊಂಡು ಹೇಳ್ಕೊಟ್ರು. ಸೊ ಹಿಂಗೆ 1 ವರ್ಷದ ಒಳಗಡೆ ಮಾತ್ರ ಇದೆಲ್ಲ ಆಗಬೇಕು, ನಿನ್ನ ವರ್ಷದ ಮೇಲೆ ಆಗಿಬಿಟ್ಟಿದೆ. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗುತ್ತೆ, ಟೈಮ್ ತೊಗೊಳುತ್ತೆ. ಆದಷ್ಟು ವೀಡಿಯೋಸ್ ಮಾಡಿ ಬಿಡು ಯೂಟ್ಯೂಬ್ಗೆ. ಆದಷ್ಟು ಕಂಟೆಂಟ್ ಇರೋ ವೀಡಿಯೋಗಳನ್ನ ಟ್ರೈ ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡು, ಶಾರ್ಟ್ಸ್ ಎಲ್ಲ ಹಾಕಂತೆಲ್ಲ ಟಿಪ್ಸ್ ಕೊಟ್ಟರು. ಸೊ ಹಾಗಾಗಿ ಈಗ ನಾನೇನು ಕೇಳಕ್ಕೆ ಬಂದಿದ್ದೆ ಅಂತಂದರೆ, ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸ್ಟಾರ್ಟ್ ಮಾಡಿದ್ದೀರಾ ಆಲ್ರೆಡಿ 1 ವರ್ಷದ ಒಳಗಡೆ ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬರ್ಸು, ವಾಚ್ ಟೈಮು, ಶಾರ್ಟ್ಸು, ಸೊ ಮತ್ತು ಸೆಟ್ಟಿಂಗ್ಸು ಯೂಟ್ಯೂಬಲ್ಲಿ ವೈಟೇಜ್ ಸ್ಟುಡಿಯೋದಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಸೆಟ್ಟಿಂಗ್ಸ್ ಎಲ್ಲ ಬೇಗ ಆನ್ ಮಾಡಿಕೊಂಡ್ರೆ ಮಾನಿಟೈಸೇಷನ್ ಅನ್ನೋದು ಬೇಗ ಆನ್ ಆಗುತ್ತೆ ಮತ್ತು ಅರ್ನಿಂಗ್ಸ್ ಅನ್ನೋದು ಬೇಗ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ನಾನು. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅದನ್ನು ನಿಮಗೆ ಹೇಳ್ತೀನಿ, ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಅಥವಾ ಮಾಡಿದ್ಮೇಲೆ ಯಾವೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವೆಲ್ಲ ಆಪ್ಷನ್ಸ್ ಇರುತ್ತೆ, ಹೆಂಗೆಲ್ಲ ಅಪ್ಲೈ ಮಾಡಬೇಕು ಅದನ್ನು ಕೂಡ ನನಗೆ ತಿಳಿಸ್ಕೊಡ್ತೀನಿ. ಆದಷ್ಟು ಬೇಗ ಮಾನಿಟೈಸೇಷನ್ ಅಪ್ಲೈ ಆಗೋ ಥರ ಪ್ರೇ ಮಾಡ್ಕೊಳ್ಳಿ. ನಾನು ಕೂಡ ಅದನ್ನೇ ಕೇಳ್ಕೊಳ್ಳೋದು. ಸೊ ಅಂತ ಹೇಳ್ತಾ ಸಿಗುವ ನೆಕ್ಸ್ಟು ವ್ಲಾಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಬೇಗ ನೀವು ಕೂಡ ಏನೋ ಗ್ರೋ ಆಗಿ ಚಾನಲ್ಲು ಬೇಗ ಎಲ್ಲನೂ ಅಪ್ ಮಾಡ್ಕೊಳ್ಳಿ. ಸೊ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋ ವ್ಲಾಗಲ್ಲಿ. ಬಾಯ್.